ನರ್ತಕರನ್ನು ಬರಮಾಡಿ. ಸೇನಾಧ್ಯಕ್ಷನೇ, ಸಚಿವ ಬೀಳು ಬೇಗನೆ, ಸಚಿವ ಬೀಳು ಬೇಗನೆ, ಸಚಿವ ನಿವಚನದೊಳು, ಸಚಿವ ನಿವಚನದೊಳು ಉಚಿತ ದೀಪಲೇ, ಸಚಿವ ಬೀಳು ಬೇಗನೆ.
ಬೀಳು ಬೇಗನೆ ಸಚಿವ ನಿವಚನಗಳು ಉಚಿತದಿ ಫಲವೇ ಸಚಿವ ಬೀಳು ಬೇಗನೆ. ಮಂತ್ರಿಯೇ, ಸುತ್ತಾಡು ಇರುದಿಹ ಸುತ್ತಾಡು ಇರುದಿಹ ಶತ್ರು ರಾಜರೆಲ್ಲ ಸುತ್ತಾಡು ಇರುದಿಹ ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಗಳ ಕೊಡುತ್ತಾ ಹರೇ ಸಚಿವ ಬೀಳು ಬೇಗನೆ ಸಚಿವ ನಿವಚನಗಳು ಉಚಿತದಿ ಫಲವೇ ಸಚಿವ ಬೀಳು ಬೇಗನೆ ಸಚಿವ ಬೀಳು ಬೇಗನೆ ಸಚಿವ ಬೀಳು ಬೇಗನೆ. ಮಂತ್ರಿಯೇ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದು ಒಪ್ಪಿಸುತ್ತಿರುವರೆ. ಆ ವಿಚಾರವನ್ನು ತಿಳಿಸಿ. ಆಗಬಹುದು ಪ್ರಭು. ಲಾಲಿಸೈ ಪ್ರಭು ಬೇಡುವೆ ನಾನು ಲಾಲಿಸೈ ಪ್ರಭು ಲಾಲಿಸೈ ಪ್ರಭು ಬೇಡುವೆ ನಾನು ಲಾಲಿಸೈ ಪ್ರಭು ಕಾಲ ಮಳೆ ಬೇಳೆಯಾಗಿ ಕಾಲ ಈಗ ಮಳೆ ಬೇಳೆಯಾಗಿ ಸೌಖ್ಯ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆಗಳ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಬಹಳ ಸೌಖ್ಯದಿಂದಿರುವರು. ಅದು ಅಲ್ಲದೆ ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆ ಎಲ್ಲವನ್ನು ಈಗ ತಾನೇ ತಂದೊಪ್ಪಿಸುವರು. ಮತ್ತೇನಪ್ಪಣೆ ಪ್ರಭು? ಭಲೇ ಮಂತ್ರಿ, ನಿನ್ನ ವಾಕ್ಯಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈ ಪೀಠವನ್ನು ಪರಿಗಣಿಸಿ. ಆಗಬಹುದು. ಸೈನ್ಯಾಧ್ಯಕ್ಷನೇ ರಾಜೇಂದ್ರ. ವೇಳೈ ಸೈನಾಧಿಪಾಲನೆ ನಮ್ಮ ಸೈನ್ಯದ ನೀತಿಯ ವೇಳೈ ಸೈನಾಧಿಪಾಲನೆ ನಮ್ಮ ಸೈನ್ಯದ ನೀತಿಯ ವೇಳೆ. ಸೇನಾಧ್ಯಕ್ಷನೇ, ದೂರದಲ್ಲಿ ಸೌರಿದು ಶತ್ರುಗಳೊಡನೆ ದೂರದಲ್ಲಿ ಸೌರಿದು ಶತ್ರುಗಳೊಡನೆ ವೈರವನ್ನು ತೋರುತ್ತಿರುವರೇ
ನಮ್ಮ ಸೈನ್ಯದ ನೀತಿಯ ವೇಳೆ. ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಆ ವಿಚಾರವನ್ನು ತಿಳಿಸಿ. ಆಗಬಹುದು ರಾಜೇಂದ್ರ. ದತ್ತ ಮತ ಲಾಲಿತೆ ಜಗದೊಳಗೆ ದತ್ತ ಮತ ಲಾಲಿತೆ ಮಂಗಾರ ಜಟ್ಟಕರ ಮಂಗಾಳ ಸುಬಕರ ಅಂಗಾರ ಜಟ್ಟಕರ ಮಂಗಾಳ ಸುಬಕರ ಲಿಂಗಾಳದೊರೆದು ಕಲಿಂಗವನೆದೆವರು ದತ್ತ ಮತ ಲಾಲಿತೆ ಜಗದೊಳಗೆ ದತ್ತ ಮತ ಲಾಲಿತೆ ವೈರಿರಾಜರುಗಳ ದಾರು ಕೈವರಿಗ ವೈರಿರಾಜರುಗಳ ದಾರು ಕೈವರಿಗ ನಿಮ್ಮ ಪದ ಚಲಿಸುತ್ತಿರುವರು ದತ್ತ ಮತ ಲಾಲಿತೆ ಜಗದೊಳಗೆ ದತ್ತ ಮತ ಲಾಲಿತೆ. ರಾಜೇಂದ್ರ, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಎದರಿ ಬೆದರಿ ಓಡುವುದು. ಮತ್ತೇನಪ್ಪಣೆ ಪ್ರಭು? ಭಲೇ ಸೈನ್ಯಾಧ್ಯಕ್ಷನೇ, ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದನು. ನಿಮ್ಮ ಸೈನ್ಯವನ್ನು ಕುರಿತು ನೀವಿನ್ನೂ ಹೇಳಬಹುದು. ಆಗಬಲ್ಲ ಪ್ರಭು. ಮಂತ್ರಿಯೇ, ಈ ರಾಜ ಯುವರಾಜ ಪಟ್ಟಾಭಿಷೇಕವನ್ನು ನನ್ನ ಮಗನಿಗೆ ಕಟ್ಟಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುನು. ಅದಕ್ಕೆ ನಿನ್ನ ಅಭಿಪ್ರಾಯವೇನು? ಪ್ರಭು, ತಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಮಂತ್ರಿಯೇ, ಆಸ್ಥಾನ ಅರಮನೆಯಲ್ಲಿರುವ ನನ್ನ ಮಗನನ್ನು ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು. ಯಾರಲ್ಲಿ? ಆಸ್ಥಾನಕ್ಕೆ ರಾಜಕುಮಾರನನ್ನು ಬರಮಾಡಿ. ಕುಮಾರ, ನಿನಗೆ ಮಂಗವಾಗಲಿ. ಮೇಲಕ್ಕೆ ಹೇಳು. ತಂದೆಯೇ, ನನ್ನನ್ನು ಇಷ್ಟು ಆತರದಿಂದ ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಈ ರಾಜ್ಯದ ಯುವರಾಜ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಪಡೆಯಬೇಕೆಂದ್ರು. ಅದಕ್ಕೆ ನಿನ್ನ ಅಭಿಪ್ರಾಯವೇನು? ತಂದೆಯೇ, ಸುಳೆಯಾದ ನನಗೆ ಪಟ್ಟಾಭಿಷೇಕ ಎಂದರೇನು? ಮತ್ತೇನು ಮಾಡಬೇಕೆಂಬ ಆಸೆ ಇರುವುದು ಕುಮಾರ? ತಂದೆಯೇ, ನನಗೆ ಕುದುರೆ ಸವಾರಿಯನ್ನು ಮಾಡಬೇಕೆಂದು ನನ್ನ ಆಸೆ ಇರುವುದು. ಕುಮಾರ, ನಿನಗೆ ಕುದುರೆ ಸವಾರಿ ಮಾಡಬೇಕೆಂಬ ಆಸೆ ಇರುವುದೇ? ಹೌದು ತಂದೆಯೇ. ಹಾಗಾದರೆ ನಮ್ಮ ಕುದುರೆ ಆಯಲಕ್ಕೆ ಹೋಗಿ ನಿನ್ನ ಮನಸ್ಸಿಗೆ ಬೇಕಾದ ಸುರುಗವನ್ನು ಹಿಡಿದುಕೊಂಡು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬಾ. ತಂದೆಯೇ, ಆಗಬಹುದು. ನನ್ನ ಜೊತೆಯಲ್ಲಿ ನನ್ನ ಮಿತ್ರನಾದ ನಿಮ್ಮ ಮಂತ್ರಿ ಕುಮಾರನನ್ನು ಕಳಿಸಿಕೊಟ್ಟರೆ ನಾವಿರುವರು ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುತ್ತೇವೆ. ಆಗಬಹುದು ಕುಮಾರ. ಮಂತ್ರಿಯೇ, ಪ್ರಭು, ನಮ್ಮ ಕುಮಾರನೂ ಕುದುರೆ ಸವಾರಿಗೆ ಹೊರಟಿರುವನು. ಆತನ ಜೊತೆಯಲ್ಲಿ ನಿನ್ನ ಮಗನನ್ನೂ ಕಳಿಸಿಕೊಡು. ಇವರು ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲಿ. ಆಗಬಹುದು ಪ್ರಭು. ಯಾರಲ್ಲಿ?
ನನ್ನ ಕುಮಾರನನ್ನು ಆಸ್ಥಾನಕ್ಕೆ ಬರಬೇಡಿ. ತಂದೆಯ ಎಂದನು ಏತಕ್ಕೆ ಕರೆಸಿದೆ? ತಂದೆಯ ಎಂದನು ಏತಕ್ಕೆ ಕರೆಸಿದೆ? ಕರೆಸಿದ ಪರಿಯನ್ನು ಅರುಷದಿ ಬೇಡಿದೆ. ತಂದೆಯ ಎಂದನು ಏತಕ್ಕೆ ಕರೆಸಿದೆ? ಕರಗಳ ಜೋಡಿಸಿ ಶಿರಬಗಿ ನಲಿಸಿದೆ. ಕರಗಳ ಜೋಡಿಸಿ ಶಿರಬಗಿ ನಲಿಸಿದೆ. ಕರೆಸಿದ ಪರಿಯನ್ನು ಅರಿಷದಿ ಬೇಡಿದೆ. ತಂದೆಯ ಎಂದನು ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ಏತಕ್ಕೆ ಕರೆಸಿದೆ? ತಂದೆಯವರ ಪಾದಕ್ಕೆ ನಮಸ್ಕರಿಸುವನು. ಮಹಾರಾಜನಿಗೆ ಮಂಗಳವಾಗಲಿ. ತಂದೆಯೇ, ನನ್ನನ್ನು ಇಷ್ಟು ಆತರದಿಂದ ಕರೆಸಿದ ಕಾರಣವೇನು ತಿಳಿಸಿ? ಕುಮಾರ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ರಾಜಕುಮಾರನು ಕುದುರೆ ಸವಾರಿಗೆ ಹೊರಟಿರುವನು. ನೀನು ಸಹ ಅವನ ಜೊತೆಯಲ್ಲಿ ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವನಾಗು. ಆಗಬಹುದು ತಂದೆಯೇ. ಮಿತ್ರನೇ, ನಮ್ಮ ತಂದೆಯವರು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲು ಆಜ್ಞೆಯನ್ನು ಕೊಟ್ಟಿರುವರು. ನೀನು ಸಹ ಬರುವೆಯಾ? ರಾಜಕುಮಾರ, ನಮ್ಮ ತಂದೆ ಕೂಡ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲು ಆಜ್ಞೆಯನ್ನು ಕೊಟ್ಟಿರುವರು. ನಾನು ಸಹ ಬರುವೆನು. ಹಾಗಾದರೆ ನಡೆ ಹೋಗೋಣ. ನಡೆ ಹೋಗೋಣ. ತಂದೆಯೇ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲು ನಮಗೆ ಆಶೀರ್ವಾದಿಸಿ. ಕುಮಾರ, ನಿಮಗೆ ಮಂಗಳವಾಗಲಿ. ಇಲ್ಲಿ ಬನ್ನಿ. ಇಲ್ಲಿ ಹೋಗಿ ಬನ್ನಿ ಬಾಲರೇ, ಸುಗುಣಾದ ಶ್ರೀಹರೇ. ಹೋಗಿ ಬನ್ನಿ ಬಾಲರೇ. ಕುದುರೆ ಸವಾರಿಯ ಮಾಡುತ್ತ ನಿಲ್ಲುಗಳು. ಕುದುರೆ ಸವಾರಿಯ ಮಾಡುತ್ತ ನಿಲ್ಲುಗಳು. ಊಟದ ವೇಳೆಗೆ ಸರಿಯಾಗಿ ಬಂದಿದೆ. ಊಟದ ವೇಳೆಗೆ ಸರಿಯಾಗಿ ಬಂದಿದೆ. ಹೋಗಿ ಬನ್ನಿ ಬಾಲರೇ, ಸುಗುಣಾದ ಶ್ರೀಹರೇ. ಹೋಗಿ ಬನ್ನಿ ಬಾಲರೇ. ಕುಮಾರ, ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬಂದಿರಿ. ಆಗಬಹುದು ತಂದೆಯೇ. ಕುಮಾರ, ನೀನು ಸಹ ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬರುವನಾಗು. ಆಗಬಹುದು ತಂದೆಯೇ. ಮಂತ್ರಿ ಕುಮಾರ, ಕುದುರೆಯನ್ನು ನಿಲ್ಲಿಸು. ರಾಜಕುಮಾರ, ಕುದುರೆಯನ್ನು ನಿಲ್ಲಿಸಿದ ವಿಚಾರವೇನು? ಮಿತ್ರನೇ, ನನಗೆ ಕುದುರೆ ಸವಾರಿಯನ್ನು ಮಾಡಿ ಬಹಳ ಆಯಾಸವಾಯಿತು. ಏನು ಮಾಡುವುದು? ಅಲ್ಲಿ ಕಾಣುವ ಸರೋವರದಲ್ಲಿ ಜಲಪಾನ ಮಾಡಿ ವೃಕ್ಷದ ನಳ್ಳಿನಲ್ಲಿ ವಿಶ್ರಾಂತಿಯನ್ನು ಪಡೆದು ಆನಂತರ ಪಟ್ಟಣಕ್ಕೆ ಹೋಗೋಣ. ಹಾಗಾದರೆ ನಡೆ ಹೋಗೋಣ. ನಡೆ ಹೋಗೋಣ. ಮಹಾದೇವ, ಶಂಭೋ ಮಹಾದೇವ. ಈ ಸ್ಥಳವು ನಾನು ಜಪ ಮಾಡಲು ಒಳ್ಳೆ ಸ್ಥಳವಾಗಿರುವುದು. ಇಲ್ಲಿ ಕುಳಿತು ಸ್ವಲ್ಪ ಹೊತ್ತು ಜಪವನ್ನು ಮಾಡುವೆನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಚಕ್ಕರಿಕೆ ಹೆಣ್ಣು. ಛೇ! ನನ್ನ ಜಪವನ್ನು ಭಂಗಪಡಿಸುತ್ತಿರುವವರು ಯಾರು? ಸಿಕ್ಕಿದರೆ ಶಾಪ ಕೊಡುವೆನು. ಗುರುದೇವ ಶಾಪವನ್ನು ಕೊಡಲಾರದು. ಅಮ್ಮ, ನೀನು ಯಾರು? ನಾನೊಬ್ಬ ವ್ಯಾಪಾರಿ. ಏನು ವ್ಯಾಪಾರವು? ಚಕ್ಕರಿಕೆ ಹಣ್ಣು ಬೆಳೆದು ಮಾರುವುದೇ ನನ್ನ ವ್ಯಾಪಾರ. ಏನು? ಚಕ್ಕರಕ್ಕೆ ಹಣ್ಣನ್ನು ಬೆಳೆದು ಮಾರುವುದೇ ನಿನ್ನೆ ವ್ಯಾಪಾರ? ಹೌದು. ಹಾಗಾದರೆ ಒಂದು ಹಣ್ಣಿಗೆ ಬೆಲೆ ಎಷ್ಟು ಹೇಳು? ಒಂದು ಹಣ್ಣಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮಾರಿರುವುದು. ಒಂದು ಹಣ್ಣಿಗೆ 2 ದುಡ್ಡಿನಂತೆ ಮಾರಿರುವೆನು. ನಿಮಗಾದ್ರೆ ರಸಿಗಳಂತೆ ಕಾಣುತ್ತಿರುವರಿ. ನಿಮಗಾದ್ರೆ ಒಂದು ಹಣ್ಣಿಗೆ 1 ದುಡ್ಡಿನಂತೆ ಕೊಡುವೆನು. ಏನು? ನನಗಾದರೆ ಒಂದು ಹಣ್ಣಿಗೆ 1 ದುಡ್ಡಿನಂತೆ? ಹೌದು ಹೌದು. ಹಾಗಾದರೆ 2 ದುಡ್ಡುಗಳನ್ನು ಕೊಡುವೆನು. ಮೊದಲು 2 ಹಣ್ಣುಗಳನ್ನು ಕೊಡುವೆಯಾ? ಮೊದಲೇ ದುಡ್ಡನ್ನು ಕೊಟ್ಟರೆ ಅನಂತರ ಹಣ್ಣುವನ್ನು ಕೊಡುವೆನು. ಆಗಬಹುದು. ಮೊದಲೇ ದುಡ್ಡು ಕೊಡಬೇಕು. ಹೌದು ಹೌದು. ಹಾಗಾದರೆ ಕೊಡುವೆನು. ಇದು ತೆಗೆದುಕೋ. ಈ ದುಡ್ಡನ್ನು ತೆಗೆದುಕೊಂಡು ಈ 2 ಹಣ್ಣುಗಳನ್ನು ಈ ಜೋಳಿಗೆಯಲ್ಲಿ ಇರಿಸು. ಆಗಬಹುದು. ಇದು ಈ ಹಣ್ಣುಗಳನ್ನು ಈ ಜೋಳಿಗೆಯಲ್ಲಿ ಇಟ್ಟಿರುವೆನು. ನಾನಿನ್ನು ಬರಲೇ? ನಿನಗೆ ಶುಭವಾಗಲಿ. ಹೋಗಿ ಬಾ. ಶಂಭೋ ಮಹಾದೇವ. ಇನ್ನು ಸ್ವಲ್ಪ ಜಪವಿರುವುದು. ಆ ಜಪವನ್ನು ಪೂರೈಸಿಕೊಂಡು ಈ ಹಣ್ಣುಗಳನ್ನು ಕುಯ್ದು ಫಲಾರ ಮಾಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಳಿಯೋದಿಲ್ಲ, ತಣ್ಣಲ್ಲಿ ಹೋಗೋದಿಲ್ಲ. ಅಳಿಯೋದಿಲ್ಲ, ತಣ್ಣಲ್ಲಿ ಹೋಗೋದಿಲ್ಲ. ಅದನ್ನು ತಿನ್ನಿ ಮಾಯದ ಅಣ್ಣ ಮಾಡುವೆ ನಾಣ್ಣ. ಮಾಯದ ಮಾಡುವೆ ನಾಣ್ಣ. ಹೂವಾಗಿ ಹುಟ್ಟೋದಿಲ್ಲ, ಕಾಯಾಗಿ ಬೆಳೆಯೋದಿಲ್ಲ. ಹೂವಾಗಿ ಹುಟ್ಟೋದಿಲ್ಲ, ಕಾಯಾಗಿ ಬೆಳೆಯೋದಿಲ್ಲ. ಅದನ್ನು ತಿನ್ನಿ ಮಾದ ಅಣ್ಣ ಮಾರಿದೆ ನಾಣ್ಣ. ಗುರುವಿಗೆ ಮಾರಿದೆ ನಾಣ್ಣ. ಬಲ ಬಲ, ನಾನು ಬಂದು ಕಾರ್ಯವು ಸಾರ್ಥಕವಾಯಿತು. ಆ ಗುರುಗಳ ಪಾಡು ಮುಂದೇನಾಗುವುದು ನಾನೇ ನೋಡಿಕೊಳ್ಳುವೆನು. ಜೈ ಕಲಿಮಾಯೆ. ಚಾರಕನೇ, ಸಮಾಚಾರವೇನು? ಊಟಕ್ಕೆ ದಯಮಾಡಿಸಬೇಕೆಂದು ಮಹಾರಾಣಿಯವರ ಅಪ್ಪಣೆಯಾಗಿದೆ. ಕುದುರೆ ಸವಾರಿ ಹೋದ ನಮ್ಮ ಮಕ್ಕಳು ಬಂದಿರುವರೇ? ಇನ್ನೂ ಬಾರಲಿಲ್ಲವೂ ಪ್ರಭು. ಮಂತ್ರಿಯೇ, ಪ್ರಭು, ಕುದುರೆ ಸವಾರಿಗೆ ಹೋದ ನಮ್ಮ ಮಕ್ಕಳು ಊಟದ ವೇಳೆ ಮೀರಿದರು, ಇನ್ನೂ ಬಾರದಿರಲು ಕಾರಣವೇನು? ಪ್ರಭು, ನಮ್ಮ ಅರಮನೆಯ ದೂತರನ್ನು ಕಳಿಸಿ ಕಾಡಿಗೆ ಕಳಿಸಿ ನಮ್ಮ ಮಕ್ಕಳನ್ನು ಹುಡುಕಿಸಬಹುದಲ್ಲವೇ? ಮಂತ್ರಿಯೇ, ಹಾಗಾದರೆ ಅರಮನೆಯಲ್ಲಿರುವ ನಮ್ಮ ದೂತರನ್ನು ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ಆಸ್ಥಾನಕ್ಕೆ ಬರಬೇಡಿ. ದೂತರೇ, ನಿಮಗೆ ಮಂಗಳವಾಗಲಿ. ಪ್ರಭು, ಯಾರಿಗಾದರೂ ಶಿಕ್ಷೆಯನ್ನು ವಿಧಿಸಬೇಕೆ? ಅಪ್ಪಣೆಯಾಗಲಿ. ದೂತರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಕುದುರೆ ಸವಾರಿಗೆ ಹೋದ ನಮ್ಮ ಮಕ್ಕಳು ಊಟದ ವೇಳೆ ಮೀರಿದರು, ಇನ್ನೂ ಬಾರದಿರಲು ಅವರು ಎಲ್ಲಿದರೂ ಹುಡಿಕೊಂಡು ಕರೆದುಕೊಂಡು ಬನ್ನಿರಿ. ಆಗಬಹುದು ಪ್ರಭು. ಆ ಕಡೆ ಬರ್ಬೇಕು. ಶಂಭೋ ಮಹಾದೇವ. ಆಹಾ, ಈ ಗಂಗಾ ನದಿಯು ಎಷ್ಟು ಸಂಭ್ರಮದಿಂದ ಹರಿಯುತ್ತಿರುವಳು. ಗಂಗಾ ಮಾತೆ, ನನ್ನನ್ನು ಕಾಪಾಡು ಕಾಪಾಡು. ಗಂಗೆ ನಾ ಅಭಿವಂದಿತೆ, ಮಂಗಳ ದೇವಿ ದೇವಿ ದೇವಿ. ಗಂಗೆ ನಾ ಅಭಿವಂದಿತೆ. ಕಾಶಿ ಗಂಗೆ, ಸುಪದ ಗಂಗೆ, ಕಾಶಿ
ದೇವಿ 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 ಗಂಗೆ 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 ಗಂಗೆಯು ಮಾಯವಾದ ಆಶ್ರಮ ಆಶ್ರಮ ಆಶ್ರಮಕ್ಕೆ ಹೋಗೋಣ ಎಂದರೆ ದಾರಿಯೇ ಗೋಚರ. ಇದೆಲ್ಲವೂ ನನ್ನ ಶಿಷ್ಯನಾದ ಶನಿರಾಜನಿಂದ ಉಂಟಾದ ತೊಂದರೆಗಳು. ಇರಲಿ, ಆಶ್ರಮವನ್ನು ಕುರಿತು ಮುಂದೆ ಹೋಗುವೆನು. ಮುಂದೆ ಹೋಗಿ ನೋಡೋಣ ನಡೆ. ಅಯ್ಯ, ಯಾರು ಯಾರು ನಿಲ್ಲು. ಸಹೋದರ, ಅವರನ್ನು ತಡೆದು ಮಾತನಾಡಿಸೋಣ. ಬಿಡು ಬಿಡು, ಅವರನ್ನು ತಡೆದು ಮಾತನಾಡಿಸೋಣ. ಆಗಲಿ. ನಿಲ್ಲು ನಿಲ್ಲು ನಿಲ್ಲು. ಅಯ್ಯ, ಬ್ರಾಹ್ಮಣನೆಂದು ಒಂದು ಸ್ವಲ್ಪವೂ ಮರ್ಯಾದೆ ಬೇಡಲಿ. ನಿನ್ನ ಬ್ರಾಹ್ಮಣತ್ವ ಆಗಿರಲಿ, ನಮ್ಮ ರಾಜಪುತ್ರರನ್ನು ಕಂಡೆಯ? ನಾನು ನೋಡಿಲ್ಲಪ್ಪ. ಅಯ್ಯ, ನಿನ್ನ ಜೋಳಿಗೆಯಲ್ಲಿರುವುದೇನು? ಅಯ್ಯ, ನನ್ನ ಕರದಲ್ಲಿರುವುದು ಜೋಳಿಗೆ. ಏನು ಕರದಲ್ಲಿರುವುದು ಜೋಳಿಗೆ? ಎಲ್ಲ ನೋಡುವಲ್ಲ. ಅಯ್ಯ, ಕ್ರಯಕ್ಕೆ ಸಕ್ಕರೆಕ್ಕೆ ಹಣ್ಣನ್ನು ತೆಗೆದು ಈ ಜೋಳಿಗೆಯಲ್ಲಿಟ್ಟಿರುವ ಏನು ಜಕ್ಕರೆ ಕೆಣ್ಣುಗಳಲ್ಲಿ ರಕ್ತವು ಸೋರುವುದುಂಟೆ? ಇಲ್ಲವಪ್ಪ. ಎಲ್ಲ ತೆಗೆ ನೋಡೋಣ. ಇದು ತೆಗೆದುಕೊಳ್ಳಿ ನೋಡಿ. ಏನು ಜಕ್ಕರೆ ಕೆಣ್ಣುಗಳಲ್ಲಿ ರಕ್ತವು ಸೋರುವುದುಂಟೆ? ಅಪ್ಪ, ಆ ಪರಮಾತ್ಮ ಸಹೋದರ, ಇಲ್ಲಿ ರಾಜಪುತ್ರರ ಸುರಸ್ಸು. ಏನು ಮಾಡಿದೆ. ಅಯ್ಯೋ, ನಿನ್ನನ್ನು ನೋಡಿದರೆ ಬಡ ಬ್ರಾಹ್ಮಣನಂತೆ ಕಾಣುತ್ತಿದೆ. ನಮ್ಮ ರಾಜ ಮಂತ್ರಿ ಮಕ್ಕಳ ಶಿರಸ್ಸನ್ನು ಕೊಯ್ದು ಜೋಳಿಗೆಲ್ಲಿರಿಸಿಕೊಂಡಿರುವ ಪಾಪಿ. ಗದೆ ಬೆಟ್ಟನು ಪರಮಾತ್ಮ ಅಕಟ ಕಟ ಕಟ
ಬೇಡಿ. ನಾನು 2 ಕ್ರಯಕ್ಕೆ 2 ಚಕ್ಕರಿಕೆ ಹಣ್ಣನ್ನು ತೆಗೆದು ಈ ಜೋಳಿಗೆಯಲ್ಲಿ ಇಟ್ಟಿದ್ದೆನಪ್ಪ. ನೀವು ಬಂದು ನೋಡುವರಷ್ಟರಲ್ಲಿ ರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗಿರುವುದು. ನನ್ನನ್ನು ಒಡೆಯಬೇಡಿ. ನಾನು ನಿಮ್ಮ ಏಟುಗಳನ್ನು ನಾನು ತಡೆಯಲಾರೆ. ನೀವು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ನಾನು ನಿಮ್ಮ ಜೊತೆಯಲ್ಲಿ ಬರುವೆನು. ನಮ್ಮ ರಾಜನ ಬಳಿಗೆ ಹೋಗೋಣ. ನಿಮ್ಮ ಪೆಟ್ಟುಗಳನ್ನು ನಾನು ಸಹಿಸಲಾರೆ. ನೀವು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ ನಾನು ಬರುವೆನು. ಹಾ ಭಗವಾನ್ ಶನಿದೇವ. ಹಾ